ತುಂಬ ಸಿಂಪಲ್ಲಾಗಿ ಮಾಡುವಂಥ ರವೆ ಉಂಡೆನ ನಾನಿವತ್ತು ತೋರಿಸ್ತಾ ಇದ್ದೀನಿ. ಅದು ಯಾವ ರೀತಿ ಮಾಡೋದಂತ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಬರುತ್ತೆ. ಇದಕ್ಕೆ ಬರೀ ರವೆ ಸಕ್ಕರೆ ಮಾತ್ರ ಆ್ಯಡ್ ಮಾಡಿರೋದು, ಹಾಲು. ಇಲ್ಲಿ ನಾನು ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ರವೆ ಹಾಕೋತಾ ಇದ್ದೀನಿ. ರವಾನ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಉರಿತಾ ಇದ್ದೀನಿ, ತುಂಬ ಒತ್ತಬಾರ್ದು. ಹಾಗಾಗಿ ಈ ಥರ ಆದರೆ ಸಾಕು. ಅದನ್ನು ತೆಗೆದು ಸಪ್ರೇಟ್ ಮಾಡ್ಕೊಳ್ಳೋಣ. ಈಗ ಅದೇ ಪಾತ್ರೆಗೆ ಹಾಲು ಹಾಕೋತಾ ಇದ್ದೀನಿ, ಒಂದು ಗ್ಲಾಸು ಹಾಲನ್ನ ಕಾಸ್ಕೊಳ್ಳೋಣ. ತುಂಬ ಹೊತ್ತೇನು ಕಾಯೋದು ಬೇಡ, ಸ್ವಲ್ಪ ಕುದ್ದರೆ ಸಾಕು. ಈಗ ಹಾಲು ಕಾಯ್ದಿದೆ, ಅದು ಸಪ್ರೇಟ್ ತೆಗೆದುಕೊಂಡಿದ್ದೀನಿ. ನಾನು ತುಪ್ಪ ತೊಗೊಂಡಿದ್ದೀನಿ, 2 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಅದೇ ಪಾತ್ರೆಗೆ. ರವೆ ಹಾಕೋತಾ ಇದ್ದೀನಿ, ಓದಿಟ್ಕೊಂಡಿದ್ನಲ್ವ ಅದನ್ನು. ಒಂದು ಬೋಲ್ ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಜಾಸ್ತಿ ಬೇಕಾದ್ರೆ ಹಾಕೋಬೋದು, ಸ್ವಲ್ಪ ಬೇಕಾದ್ರೆ ಹಾಕೋಬೋದು. ನಾನು ಸ್ವಲ್ಪ ಹಾಕೋತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ತಾ ಹೋಗೋಣ. ಈ ಥರ ಮಿಕ್ಸ್ ಮಾಡಬೇಕು. ನೋಡಿ ಈ ಥರ ಮಿಕ್ಸ್ ಆಗ್ತಾಯಿದೆ. ಹಾಲು ಹಾಕೋತಾ ಇದ್ದೀನಿ ನಾನು. ಸ್ವಲ್ಪ ಹಾಲು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದು ಜಿಗಿಟ್ ಬರುತ್ತೆ, ಉಂಡೆ ಕಟ್ಟೋಕೆ ಈಸಿ ಆಗುತ್ತೆ ನಮಗೆ. ನೋಡಿ ಈ ಥರ ಜಿಗಿಟ್ ಬಂದಿದೆ. ಸ್ವಲ್ಪ ಸ್ಟವ್ ಮೇಲೆ ಇಟ್ಕೋಬೇಕು. ಈ ಥರ ಆಗಿದೆ. ಇವಾಗ ತುಂಬ ಹೊತ್ತು ಬಿಟ್ಟರೆ ಒಣಗೋಗುತ್ತೆ. ಸೊ ಬಿಸಿರಾಗೆ ಕಟ್ಕೋಬೇಕು. ನೀರನ್ನು ಅಥವಾ ಎಣ್ಣೆನೋ ಕೈಗೆ ಹಚ್ಕೊಂಡ್ಬಿಟ್ಟು ಈ ಥರ ಉಂಡೆ ಮಾಡ್ಕೊಳ್ಳೋಣ. ನೋಡಿ ಈ ಥರ ಮಾಡ್ಕೋಬೇಕು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು. ನೋಡಿದ್ರಲ್ವ ಯಾವ ಥರ ರವೆ ಉಂಡೆ ಆಯ್ತು ಅಂತ. ಸಿಂಪಲಾಗಿ ಮಾಡೋವಂಥದ್ದು, ಎಷ್ಟು ಬೇಗ ಆಯ್ತಲ್ವ. ನೀವು ಕೂಡ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ, ಬೇಗ ಆಗುತ್ತೆ. ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಈ ಥರ ಬಂದಿದೆ ರವೆ ಉಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೋಡಿದ ತಕ್ಷಣ ತಿನ್ಬೇಕು ಅನಿಸುತ್ತೆ, ಆ ಥರ ಆಗಿದೆ. ನೀವು ಕೂಡ ಟ್ರೈ ಮಾಡಿ, ತಪ್ಪದೆ ನಿಮಗೂ ಗೊತ್ತಾಗುತ್ತೆ, ಚೆನ್ನಾಗಿ ಬಂದೇ ಬರುತ್ತೆ.